ಹ್ಮ್ ನಾನು ಸುಮಾರು ನೋಡ್ತಾ ಇದ್ದಲ್ಲ, ಸಿಕ್ಕಾಪಟ್ಟೆ ಕಾಲು ಬಿತ್ತಲ್ಲ, ಎಲ್ಲೆಲ್ಲ ಕಡೆ ತೋರಿಸಿದೆ, ಹ್ಮ್ ಹ್ಮ್ ಕಡಿಮೆ ಆಗ್ಲಿಲ್ಲ. ಓಕೆ ಓಕೆ ಹಾಂ ಏನ್ ಮಾಡೋದು, ಕಡಿಮೆ ಆಗಿಲ್ಲ. ಎಷ್ಟು ಖರ್ಚು ಮಾಡಿದ್ವೋ ಲೆಕ್ಕಕ್ಕಿಲ್ಲ. ಹಾಂ ಹಾಂ ಹೀಗಾಗಿ ನಿಮ್ದು ಯೂಟ್ಯೂಬ್ ಅಲ್ಲಿ ಸಿಕ್ತು. ಓಕೆ ಓಕೆ ಹಾಂ ತರ್ಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಒಂದು 10 days ಆಯ್ತು. ಓ ಹಾಂ 10% ಪರವಾಗಿಲ್ಲ. ಹೌದಾ ಸರ್? ಪರವಾಗಿಲ್ಲ. ಹಾಂ ಒಳ್ಳೆಯದು ಸರ್. ಹಾಂ 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 ಹೀಗಾಗಿ ಒಳ್ಳೆ ಪ್ರಾಡಕ್ಟ್ ಅಂತೇಳಿ ನನ್ನ ಅಭಿಪ್ರಾಯ. ಹಾಂ ಹಾಂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು ಸರ್? ನನಗೆ ಆಂಕಲೈಸಿಸ್ ಸ್ಪಾಂಡಿಲೈಸಿಸ್ ಅಂತೇಳಿ, ಹಾಂ 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 ನನಗೆ ಇಡೀ ಇಡೀ ನರಮಂಡಲ ಇದೆ, ಅದೆಲ್ಲ ಫುಲ್ ಆಗಾಗ್ತದೆ. ಓಹೋ ಸರಿ ಸರಿ. ಹ್ಞೂ ಹ್ಞೂ ಸಿಕ್ಕಾಪಟ್ಟೆ ನೋವು. ಹ್ಞೂ ಹ್ಞೂ ಯಾವ ಮಾತ್ರ ಮೂರು ಇಂಜೆಕ್ಷನ್ ತಗೊಂಡ್ರು ಕೂಡ ಕಡಿಮೆ ಆಗಿಲ್ಲ. ಹ್ಞೂ ಹ್ಞೂ ಹೀಗಾಗಿ ಬೇರೆ ಕಡೆ ಎಲ್ಲ ಆಪರೇಷನ್ಗೆ ಮಾಡಿಸುವಂತ ಇದೆಲ್ಲ ಆಯ್ತು ಅಂತ ಹೇಳ್ತಾರೆ. ಹ್ಞೂ ಹೀಗಾಗಿ ಅದು ಮತ್ತೆ ಇದು ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೇಡಮ್, ಇದು ಜಾಯಿಂಟ್ಸ್ ಎಲ್ಲ ಫುಲ್ ಆಗ. ಹಾಂ 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 ನಾವು ನಾವು ಬಾಲ್ಯದಲ್ಲೇನೆ ನಾನು ನೋಡ್ನಲ್ಲ, ನಾವು ಏನು ಎಂಜಾಯ್ಮೆಂಟ್ ಅಂತ ಇರ್ತದೆ ಸಂತೋಷನ ಅನುಭವಿಸ್ಲಿಲ್ಲ. ಹ್ಞೂ 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 ಒಂದು 32 ವರ್ಷ ಆಯ್ತು ನನಗಿದು ಅಟ್ಯಾಕ್ ಆಗಿತ್ತು. ಓಹೋ 20 ವರ್ಷ ತುಳಿದ್ಮೇಲೆ ಬಂದ್ಬಿಡ್ತು. ಹ್ಞೂ ಹ್ಞೂ ಜೆನೆಟಿಕ್ ಅಂತ ಹೇಳ್ತಾರೆ. ಹ್ಞೂ ಆಪರೇಷನ್ ಮಾಡಿಸಿದ್ರೆ ಇದು ಆಗಲ್ಲ ಅನ್ನೋ ಟೈಪಲ್ಲೇ ಹೇಳುವಂಥದ್ದು ಕೆಲವರೆಲ್ಲ. ಹಾಂ ಹಾಂ ಹೀಗಾಗಿ ಪಾದದಿಂದ ನತ್ತಿವರೆಗೂ ನೋವೆ. ಓಹೋ ಕಷ್ಟ. ಆಮೇಲೆ ಈ ಲೆಕ್ಕು ಹಿಪ್ ಜಾಯಿಂಟು ಹ್ಞೂ ಇಲ್ಲ. ಅದಕ್ಕೆ ನಾನು ನಿಮ್ದು ಒಂದ್ಸಾರಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಓಕೆ ಸರ್. ಹಾಂ 10% ಪರವಾಗಿಲ್ಲ ಅಂತ. ಪರವಾಗಿಲ್ಲ. ನೈಸ್ ನೈಸ್ ಸರ್, ವೆರಿ ನೈಸ್ ಸರ್. 10% ಪರವಾಗಿಲ್ಲ. ಹಾಂ ಪೇನ್ ಎಲ್ಲ ಕಮ್ಮಿ ಆಗಿದೆ ಸರ್? ಪೇನ್ ಕಡಿಮೆ ಆಗಿದೆ. ಹಾಂ ಆದ್ರೆ ಒಳಗಡೆ ಜಾಯಿಂಟ್ಸ್ ಎಲ್ಲ ಮಸಲ್ಸ್ ಲಾಕ್ ಆಗಿದೆಯಲ್ಲ. ಅದೇ ಸ್ವಲ್ಪ ನೀವು ಇನ್ನೂ 10 days ಅಷ್ಟೇ ಆಗಿರೋದಲ್ವಾ? ನಿಧಾನಕ್ಕೆ ಅದು ಸರಿ ಹೋಗುತ್ತೆ ಸರ್, ಒಳ್ಳೇದಾಗುತ್ತೆಲ್ಲ. ಮಸಲ್ಸ್ ಎಲ್ಲ ಲಾಕ್ ಆಗಿದೆಯಲ್ಲ. ಹ್ಞೂ ಅದು ಇನ್ನೂ ಬಿಡ್ತಾ ಇಲ್ಲ. ಅದೇ 2 ಸಲ ಕುಡಿತಾ ಇದ್ದೀರಲ್ವಾ ಸರ್? ಡೈಲಿ 2 ಸಾರಿ ಹಾಂ ಸರಿ ಸರಿ ಸರಿ. ಯಾವುದೇ ಒಂದು ಇದು ಪ್ರಾಬ್ಲಮ್ ಏನಿಲ್ಲ. ಹ್ಞೂ ಇನ್ನೂ ಕುಡಿಯೋದು ಅನಿಸ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚೆನ್ನಾಗಿದೆ. ಹಾಂ ಇನ್ನು ಕುಡಿಯೋದು ಅನಿಸ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕುಡಿದೇ ಇರಕ್ಕೂ ಆಗಲ್ಲ, ಆ ಟೈಪ್ ಆಗ್ಬಿಟ್ಟಿದೆ. ತರಿಸ್ಕೊಳ್ಳಿ ಸರ್, ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇರುತ್ತೆ. ತರಿಸ್ಕೊತೀನಿ ಮೇಡಮ್, 1 kg ಬೇಕು ನನಗೆ. ಹಾಂ ಸರಿ ಸರಿ. ಮ್ಯಾಕ್ಸಿಮಮ್ ಟ್ರೈ ಮಾಡೋಣ, ನೋಡೋಣ. ಇಲ್ಲ ಇಷ್ಟೇ ಸರ್, ಇಷ್ಟು ವರ್ಷ ಇಲ್ಲದೆ ಇದ್ದಿದ್ದು ನಿಮಗೆ ಇವಾಗ ಒಂದು 10% 10 days ಅಲ್ಲಿ ಸರಿ ಹೋಗಿದೆ ಅಂದರೆ ಖಂಡಿತ ಸರಿ ಹೋಗುತ್ತೆ ಸರ್. ಒಳ್ಳೇದೇ ನೆನೆಸ್ಕೊಂಡು ಯೂಸ್ ಮಾಡಿ ಸರ್. ಪರವಾಗಿಲ್ಲ, ಕಡಿಮೆ ಆಗಿದೆ. ಹಾಂ ನಾನು ಇದ್ರ ಬಗ್ಗೆ ಕೇಳಿದ್ದೆ, ಅಲ್ಲಿ ಸೂಪ್ ಎಲ್ಲ ಮಾಡ್ಕೊಡ್ತಾರೆ ಅಂತೇಳಿ, ಬೆಂಗಳೂರೆಲ್ಲ ಕೆಲವು ಕಡೆ ಮಾಡ್ತಾರೆ ಅಂತೇಳಿ. ನಮ್ಗೆ ಕಾಲ್ ನೋವು, ಟೈಮ್ ಇಲ್ಲ. ಇದ್ರಲ್ಲಿ ನಾನು ಇಲ್ಲ ಬಸ್ಸಲ್ಲಿ ಹೋಗ್ಬೇಕು, ಇಲ್ಲ ಕಾರಲ್ಲಿ ಹೋಗ್ಬೇಕು. ದಿನ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ. ಹೌದು ಸರ್, ಹೌದು. ದಿನ ಸಾಯರ್ಗಳವ್ರೆ ಅದು. ಅದೇ ಇದು ಯೂಸ್ ಮಾಡಿ ಸರ್, ಮನೇಲೆ ಆರಾಮಾಗಿ ಮಾಡ್ಕೋಬಹುದು ನಿಮ್ಗೆ. ಏನಿಲ್ಲ ಬಿಡ್ರಿ, ಅದೇನಿಲ್ಲ, 5 ನಿಮಿಷದ ಕೆಲಸ. ಅದೇ ಸರ್, ಅದೇ ತೊಂದ್ರೆ ಏನಿಲ್ಲ. ನೋಡೋಣ, ಅದಕ್ಕೇನೋ ಒಂದು ಒಳ್ಳೆ ಸಂಜೀವಿನಿ ತರ ಸಿಕ್ಕದೆ ಅಂತ ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ಪಟ್ಟಿದ ಶ್ರಮಕ್ಕೂ ಈ ತರ ಫಲಗಳು ಸಿಗ್ತಾ ಇದ್ರೆ ಚೆನ್ನಾಗಿದೆ. ಹೊಸದಾಗಿ ಆವಿಷ್ಕಾರ ಮೇಡಮ್ ನಿಮ್ದು? ನೀವು ಹೊಸದಾಗಿ ಆವಿಷ್ಕಾರ ಮಾಡಿರೋದ ಇದನ್ನ? ಇಲ್ಲ ಸರ್, ಇದು ಬೇರೆ ಕಡೆ ಎಲ್ಲ ಇತ್ತು. ನಮ್ ಕರ್ನಾಟಕದಲ್ಲಿ ನಾನೇ ಫಸ್ಟ್ ಸರ್. ಹೌದಾ? ನಾನೇ ಫಸ್ಟ್ ಮಾಡಿರೋದು. ಒಳ್ಳೆದಾಗಲಿ. ಬೇರೆ ಕಡೆ ಎಲ್ಲ ನಾನು ನೋಡಿದೆ, ಇದನ್ನ ಸೂಪ್ ಮಾಡಿ ಅವ್ರು ಮಾರ್ತಾರೆ. ಅದೆಲ್ಲ ಹಸಿ ಗೆಡ್ಡೆದು ಮಾರ್ತಾರೆ. ಬಟ್ ಹಸಿದಕ್ಕೂ ಒಣಗಿದ್ದಕ್ಕೂ ಏನು ಮೆಡಿಸಿನಲ್ ಪ್ರಾಪರ್ಟೀಸ್ ಏನು ನಾಶ ಆಗಲ್ಲ ಸರ್. ನಾಶ ಆಗಲ್ಲ, ಏನಿಲ್ಲ. ಸರ್ ಅದೇ ನಿಮ್ಗೆ ಅಷ್ಟು ವರ್ಷದಿಂದ ಇದ್ದಿದ್ದು ನೋವು ಒಂದು 10% 10 days ಅಲ್ಲಿ ಕಮ್ಮಿ ಆಗಿದೆ ಅಂದ್ರೆ ನಿಜವಾಗ್ಲೂ ಸಂತೋಷ ಸರ್. ಖಂಡಿತ ಹೋಗುತ್ತೆ ಸರ್, ನಂಬಿಕೆ ಇಟ್ಕೊಂಡು ಯೂಸ್ ಮಾಡಿ. ನಾವು ಹಾನೆಸ್ಟ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತಾ ಇದೀವೆಲ್ಲ. ಖಂಡಿತ ಆಗುತ್ತೆ ಸರ್, ಡೋಂಟ್ ವರಿ ಸರ್, ಖಂಡಿತ ಆಗುತ್ತೆ. ಬನ್ನಿ ಒಂದ್ಸಲ ಬೆಂಗಳೂರಿಗೆ ಬನ್ನಿ. ನಾನು ಅನ್ಕೊಂಡಿದ್ದೀನಿ ಏನ್ ಕೇಳ್ಕೊಳಕ್ಕೆ ಇರೋವರೆಗೂ ಕೊಡ್ಬಿಡೋಣ. ಅಷ್ಟೇ ಸರ್, ಅಷ್ಟೇ. ನೋವು ಕಮ್ಮಿ ಆಗಿದೆ ಅಂದ್ರೆ ಕುಡಿಯೋದು ಏನ್ ಪ್ರಾಬ್ಲಮ್. ಯಾವ್ಯಾವ ಕೆಮಿಕಲ್ ಎಲ್ಲ ಯೂಸ್ ಮಾಡೋದಕ್ಕಿಂತನೂ ಅಲ್ವಾ ಮಾಡ್ತಾರೆ ಅಂದ್ರೆ 48 ದಿನ 3 ತಿಂಗಳು ಅಂತ ಹೇಳ್ತಾರೆ. ನೋಡೋಣ, 10 ದಿನದಲ್ಲಿ ಕಡಿಮೆ ಆಗೋದಲ್ವಾ? ಅದೇ ನರನಾಡಿಗೆಲ್ಲ ಇಳಿತಾ ಅದು. ಅದೇ
ಕಡಿಮೆ ಆಗ್ಬೋದು ಅಂತ ನನ್ನ ಆಗುತ್ತೆ ಸರ್, ಆಗುತ್ತೆ, ಖಂಡಿತ ಆಗುತ್ತೆ ಸರ್.